ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಹೊಸ ವಿವಾದ ಮುನ್ನೆಲೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘಿಸಿ ಮುಸ್ಲಿಮರಿಗೆ ಹೊಸ ಆಚರಣೆಗೆ ಅವಕಾಶ ಕಲ್ಪಿಸಿರುವ ಆರೋಪ ಕೇಳಿಬರ್ತಾ ಇದೆ. ಮುಜಾವರ್ ಕುರಿತಂತೆಯೂ ಕೂಡ ಹಿಂದೂ ಸಂಘಟನೆಗಳು ಆಕ್ಷೇಪವನ್ನ ಎತ್ತಿವೆ. ದತ್ತಪೀಠದ ಗುಹೆಯೊಳಗೆ ಕಲಮೆ ತಯ್ಯಬ ಎಂಬ ಹೊಸ ಆಚರಣೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ವಿರುದ್ಧ ಹಿಂದೂ ಸಂಘಟನೆಗಳ ಕಿಡಿ. ಚಿಕ್ಕಮಗಳೂರಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ದತ್ತಪೀಠ ವಿಚಾರದಲ್ಲಿ ಈಗ ಮತ್ತೊಂದು ಹೊಸ ವಿವಾದ ಭುಗಿಲೆದ್ದಿದೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿ ದತ್ತಪೀಠದ ಗುಹೆಯೊಳಗೆ ಜನವರಿ 23ರಂದು ಕಲಮೆ ತಯ್ಯಬ ಎಂಬ ಹೊಸ ಆಚರಣೆ ನಡೆಸಲಾಗಿದೆ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಅಲ್ಲದೆ ನಿಯಮಬಾಹಿರವಾಗಿ ಮುಜಾವರ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಆರೋಪಿಸಲಾಗಿದೆ. ಈ ಬಗ್ಗೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ರಂಗನಾಥ್, ನಮಗೆ ಗುಹೆಯ ಮುಂಭಾಗ ಹೋಮ ಮಾಡಲು ಅವಕಾಶ ನೀಡದ ಜಿಲ್ಲಾಡಳಿತ ಈಗ ಗುಹೆಯೊಳಗೆ ಹೊಸ ಆಚರಣೆಗೆ ಹೇಗೆ ಅವಕಾಶ ನೀಡಿತು ಎಂದು ಪ್ರಶ್ನಿಸಿದ್ದಾರೆ. ದತ್ತಪೀಠದ ವ್ಯವಸ್ಥಾಪನಾ ಸಮಿತಿಯ ಅವಧಿ ಮುಗಿತಾ ಇದ್ದಂತೆಯೇ ಇಂತಹ ಬೆಳವಣಿಗೆಗಳು ನಡೀತಾ ಇದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಜನವರಿ ಅಂದು ಅವರು ಹೊಸದಾಗಿ ಕಲಮೆ ತಯ್ಯಬ ಅಂತ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಇದು ಜಿಲ್ಲಾ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರ. ಏಕೆಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದತ್ತಪೀಠದ ಕೇಸ್ ಇರೋದರಿಂದ ಇಲ್ಲಿ ಯಾವುದೇ ಹೊಸ ಆಚರಣೆಗೆ ಅವಕಾಶ ಇರೋದಿಲ್ಲ. ದತ್ತಪೀಠದ ಮುಂಭಾಗದಲ್ಲಿ ನಾವು ಈಗಾಗಲೇ ತುಂಬ ಸರಿ ಕೇಳಿದ್ವಿ, ಹೋಮವನ್ನು ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಶಾಖಾದ್ರಿ ವಂಶಸ್ಥರ ನೇತೃತ್ವದಲ್ಲಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾಕ್ಕೆ ತೆರಳಿ ಆಚರಣೆ ನಡೆಸಿದ್ರು. ಇದು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಹಿಂದೂ ಸಂಘಟನೆಗಳ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರೋ ಶಾಖಾದ್ರಿ ವಂಶಸ್ಥ ಸೈಯದ್ ಅಜ್ಮತ್, ನಾವು ಯಾವುದೇ ಹೊಸ ಆಚರಣೆ ಮಾಡಿಲ್ಲ, ಹಿಂದಿನ ಪದ್ಧತಿಯಂತೆ ಜನವರಿ 25ರಂದು ದರ್ಶನ ಮಾಡಿದ್ದೇವೆ ಎಂದಿದ್ದಾರೆ. ಮುಜಾವರ್ ಅವರದು ಏಜ್ 35ರ ಒಳಗಿರಬೇಕು, ಜೊತೆಗೆ ಮದುವೆ ಆಗಿರಬಾರ್ದು ಅನ್ನೋದಿದೆ. ಆದ್ರೆ ಇಲ್ಲಿ ಸಂಪೂರ್ಣ ಉಲ್ಲಂಘನೆ ಆಗ್ತಾ ಇದೆ. ಈಗಿರೋ 3 ಜನ ಮುಜಾವರ್ ಅವರಿಗೆ ಮದುವೆ ಆಗಿದೆ, ಜೊತೆಗೆ 35 ವರ್ಷ ಮೇಲ್ಪಟ್ಟವರಿದ್ದಾರೆ ಅಂತ ಒಂದು ಆರೋಪ ಸರ್. ಈ ಬಗ್ಗೆ ಅವ್ರೇನ್ ಮಾಡ್ಬೇಕು, ಏನ್ ದಾಖಲೆ ಇದೆ ಆ ದಾಖಲೆ ತಗೊಂಡು ಹೋಗಿ ಅವರು ಅಡ್ಮಿನಿಸ್ಟ್ರೇಷನ್ಗೆ ಅವರು ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಮುಂದೆ ಇದು ಇನ್ನೇನು ಕಿಡಿ ಹೊತ್ತಿಸುತ್ತೋ ಗೊತ್ತಿಲ್ಲ. ಅಶ್ವಿನ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.